ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೆಕಾರ್ಡ್ಗೆ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಎಲ್ಲರಿಗೂ ತುಂಬ ಧನ್ಯವಾದಗಳು. ಬನ್ನಿ, ಇವತ್ತು ನಾನೊಂದು ಸ್ನ್ಯಾಕ್ಸ್ ರೆಸಿಪಿ ಮಾಡ್ತಾಯಿದ್ದೀನಿ. ಅದರಲ್ಲೂ ಒಂದು ಸ್ವೀಟ್ ಕಾರ್ನಲ್ಲಿ ಕ್ರಿಸ್ಪಿ ಕಾರ್ನ್ ಅಂತ ಇದು ಒಂದು ಸ್ನ್ಯಾಕ್ಸ್ ರೆಸಿಪಿ. ಮಕ್ಕಳಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ನೀವು ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೊಡ್ಬೋದು. ಇದು ಹೇಗೆ ಮಾಡೋದು, ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ನೋಡೋಣ. ಇಲ್ಲಿ ಒಂದು ಫುಲ್ ಸ್ವೀಟ್ ಕಾರ್ನ್ ತೊಗೊಂಡಿದ್ದೀನಿ, ಅಂದರೆ ಜೋಳ ಅಂತಾರಲ್ಲ, ಅದನ್ನು ಒಂದು ಫುಲ್ ತೊಗೊಂಡು ಸುಲಿದಿಟ್ಕೊಂಡಿದ್ದೀನಿ. ಮಿನಿಮಮ್ ಒಂದು ಕಪ್ ಅಳತೆಯಲ್ಲಿರಬೇಕು. ಇದಕ್ಕೆ ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ ಬೇಕಾಗುತ್ತೆ. ಅದ್ರ ಬದಲು ನೀವು ಅಕ್ಕಿ ಹಿಟ್ಟು ಕೂಡ ಯೂಸ್ ಮಾಡ್ಕೋಬೋದು. ಒಂದು 1/4 ಟೀ ಸ್ಪೂನ್ ಮೆಣಸು, 1/4 ಟೀ ಸ್ಪೂನ್ ಜೀರಿಗೆ, ಒಂದು 1/4 ಟೀ ಸ್ಪೂನ್ ಚಾಟ್ ಮಸಾಲ, ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಅಚ್ಚಕಾರದ ಪುಡಿ ತೊಗೊಂಡಿದ್ದೀನಿ, ಒಂದು ಅರ್ಧ ನಿಂಬೆಹಣ್ಣು ತೊಗೊಂಡಿದ್ದೀನಿ, ಮಾಡೋದಕ್ಕೆ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಹೇಗೆ ಮಾಡೋದಂತ ನೋಡ್ಕೊಬರೋಣ ಬನ್ನಿ. ಈಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಏನು ಜೋಳ ಇದೆ ಅದು ಮುಳುಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ. ಸುಮಾರು ಆ ಕಪ್ಪಲ್ಲಿ ಒಂದು 2 ಕಪ್ ನೀರು ಹಾಕಿದ್ರೆ ಸಾಕಾಗುತ್ತೆ. ಇದನ್ನು ಒಂಚೂರು ಉಪ್ಪು ಹಾಕ್ಕೊಂಡು ಮಿನಿಮಮ್ ಏನಿಲ್ಲ ಅಂದರೆ ಒಂದು ಮೀಡಿಯಮ್ ಫ್ಲೇಮಲ್ಲಿ 10 ನಿಮಿಷ ಬೇಯಿಸ್ಕೊಳ್ಳಿ ಸಾಕು. ಲಾಸ್ಟ್ ಟೈಮು ಸ್ವೀಟ್ ಕಾರ್ನಲ್ಲಿ ರೆಸಿಪಿ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ, ಒಂದು 2 ಥರ 3 ಥರ ಅಪ್ಲೋಡ್ ಮಾಡಿದ್ದೀನಿ. ಸೊ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಎಲ್ಲ ರೆಸಿಪಿನೂ ನೋಡಿರಿ. ನಿಮಗೆ ಬೇಕಾಗುವಂಥ ಎಲ್ಲ ರೆಸಿಪಿನೂ ನನ್ನ ಚಾನಲಲ್ಲಿ ಸಿಗುತ್ತೆ ಅಂತ ಕೇಳ್ಕೊತೀನಿ. ಇವಾಗ ನೋಡ್ತಾ ಇರ್ಬೋದು, ಒಂದು 10 ನಿಮಿಷ ಆಗಿದೆ, ಇದು ಚೆನ್ನಾಗಿ ಬೆಂದಿದೆ. ಈ ಥರ ಎಲ್ಲೋ ಕಲರ್ ಚೇಂಜ್ ಆಗಿ ಅದು ಉಬ್ಕೊಳ್ಳುತ್ತೆ. ಸೊ ನೋಡಿ, ಇದಾಗಿದೆಲ್ಲ, ಇದನ್ನು ಒಂದು ಬಟ್ಲಿಗೆ ಹಾಕ್ಕೊತಾ ಇದ್ದೀನಿ. ಹಾಕಿದ ಮೇಲೆ ಇದೊಂದು ಸ್ವಲ್ಪ ಆರಕ್ಕೆ ಬಿಡಿ. ಆರಿದ ಮೇಲೆ ಇದಕ್ಕೆ ನಾನು ಒಂದು ಅರ್ಧ ಟೀ ಸ್ಪೂನ್ ಖಾರದ ಪುಡಿಯೆಲ್ಲ ಒಂಚೂರು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಖಾರ ಕಡಿಮೆ ಬೇಕನ್ನೋರು ಸ್ಕಿಪ್ ಮಾಡ್ಕೋಬೋದು, ತಿನ್ನೋವಾಗ ಮಾತ್ರ ಮಿಕ್ಸ್ ಮಾಡ್ಕೋಬೋದು. ಸೊ ಇದನ್ನು ನಾನು ಇದಕ್ಕೆ ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು ಹೇಳ್ದಂಗೆ ನಿಮಗೆ ಕಾರ್ನ್ಫ್ಲೋರ್ ಇಲ್ಲ ಅಂದರೆ ಪರವಾಗಿಲ್ಲ, ಅಕ್ಕಿ ಹಿಟ್ಟಿದ್ರೆ ಹಾಕ್ಕೊಳ್ಳಿ. ಆದರೆ ಇದು ಕಾರ್ನು ಫುಲ್ಲು ಆರಿರಬಾರ್ದು, ಸ್ವಲ್ಪ ತೇವಾಂಶ ಇರಬೇಕು. ಯಾಕಂದರೆ ನಾವು ಏನು ಹಿಟ್ಟಾಕ್ತಿರೋ ಅದು ಅದಕ್ಕೆ ಅಂಟ್ಕೋಬೇಕು. ಅಕಸ್ಮಾತ್ ಹಂಗೆ ಅಂಟ್ಕೊಂಡಿಲ್ಲ ಅಂದರೆ ಒಂದು 2 ಸ್ಪೂನು ನೀರು ಹಾಕ್ಕೊಳ್ಳಿ ಸಾಕು, ಅವಾಗ ಅಂಟ್ಕೊಳ್ಳುತ್ತೆ. ಆಮೇಲೆ ಇದನ್ನು ಫ್ರೆಂಡ್ಸ್ ನೀವು ಒಂದು 10 ನಿಮಿಷ ಆದರೂ ಬೇಯಿಸಲೇಬೇಕು. ನೀವು ಏನಾದರೂ ಕಡಿಮೆ ಒಂದು 5 ನಿಮಿಷದಲ್ಲಿ ಬೆಂದೋಗಿದೆ ಅಂದ್ಕೊಂಡು ನೀವೇನಾದರೂ ಎತ್ಬಿಟ್ರೆ ಅದು ಎಣ್ಣೆಲಿ ಹಾಕಿದಾಗ ಪಟ್ ಅಂತ ಎಗ್ರು ಬಿಡುತ್ತೆ. ಒಂದು 10 ನಿಮಿಷ ಆದರೂ ಬೇಯಿಸಿರಬೇಕು. ನೋಡಿ, ನಾನು ಇದಕ್ಕೆ ಒಂದು ಚಿಕ್ಕ ಬಾಣಲೆಯಲ್ಲಿ ಎಣ್ಣೆ ಇಟ್ಕೊಂಡಿದ್ದೀನಿ. ಯಾಕಂದರೆ ಇದು ಕಲರ್ ಚೇಂಜ್ ಆಗುತ್ತೆ, ಮತ್ತು ಸ್ವೀಟ್ ಕಾರ್ನ್ ಆಗಿರೋದ್ರಿಂದ ಎಣ್ಣೆ ಕೂಡ ಸ್ವೀಟ್ನೆಸ್ ಬರುತ್ತೆ. ಅದಕ್ಕೋಸ್ಕರ ಕಡಿಮೆ ಎಣ್ಣೆಯಲ್ಲಿ ಚಿಕ್ಕ ಬಾಣಲೆಯಲ್ಲಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನೋಡಿ ಒಂದು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಹಾಕಕ್ಕೆ ಹೋಗಬೇಡಿ, ಸ್ವಲ್ಪನೇ ಹಾಕ್ಕೊಳ್ಳಿ. ಇದರಲ್ಲಿ ನೋಡಿ, ಹಾಕಿದ ತಕ್ಷಣ ಚೆನ್ನಾಗಿ ನೊರೆ ಬರುತ್ತೆ. ಆಮೇಲೆ ಇದು ನೊರೆ ಎಲ್ಲ ಹೋಗಿದ ಮೇಲೆ ಕ್ರಿಸ್ಪಿಯಾಗಿರುತ್ತೆ. ಅಂದರೆ ತೀರಾ ಫುಲ್ಲು ಕ್ರಿಸ್ಪಿಯಾಗಿರಲ್ಲ, ಮೇಲೆಲ್ಲ ಕರ್ಮ್ ಅಂತ ಇರುತ್ತೆ, ಒಳಗಡೆ ಮಾತ್ರ ಸಾಫ್ಟಾಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ. ಅದರಲ್ಲೂ ನೀವು ಮಕ್ಕಳಿಗೆ ಈ ಥರ ಒಂದು ರೆಸಿಪಿ ಮಾಡಿಕೊಟ್ರೆ ಟಿಫನ್ ಬಾಕ್ಸಿಗೆ ಸ್ನ್ಯಾಕ್ಸ್ ಥರನೂ ಕೊಡ್ಬೋದು. ಆಮೇಲೆ ಸ್ಕೂಲಿಂದ ಬಂದಾಗ ಕೂಡ ನೀವು ಮಾಡಿಕೊಡ್ಬೋದು, ಎಲ್ಲಾದರೂ ಹೊರಗಡೆ ಹೋದಾಗ ಕೂಡ ಎತ್ಕೊಂಡು ಹೋಗ್ಬೋದು. ನೋಡಿ, ಒಂದು ಜೋಳದಲ್ಲಿ ಒಂದು ಇಷ್ಟು ಕಾರ್ನ್ ರೆಡಿಯಾಗಿದೆ. ಇದಕ್ಕೆ ಒಂದು ಚೂರು ಉಪ್ಪು ಹಾಕ್ಕೊಂಡು ಉಳಿದಿರೋ ಅಂಥ ಚಾಟ್ ಮಸಾಲ, ಜೀರಾ ಪೌಡರು, ನಿಮಗೆ ಜೀರಾ ಪೌಡರ್ ಇಲ್ಲಾಂದರೆ ಪರವಾಗಿಲ್ಲ, ಮೆಣಸು ಪುಡಿ, ಚಾಟ್ ಮಸಾಲ ಹಾಕ್ಕೊಳ್ಳಿ. ಯಾವುದಿದೆ ಅದು ಹಾಕ್ಕೊಬೋದು. ಯಾವುದೂ ಇಲ್ಲ ಅಂದ್ರೂ ಖಾರದ ಪುಡಿ, ಉಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ, ನಿಂಬೆ ರಸ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು. ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿದ್ರೆ ಮತ್ತೆ ನೀವು 2-3 ಜೋಳ ತಂದು ನೀವೇ ಮನೇಲಿ ಜಾಸ್ತಿ ಮಾಡ್ಕೊಂಡು ತಿಂತೀರ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಇದು ಮಿನಿಮಮ್ ಏನಿಲ್ಲ ಅಂದ್ರೂ 1 ಡೇ ಇಟ್ಕೊಂಡು ತಿನ್ಬೋದು. ಯಾಕಂದರೆ ಮರುದಿನ ಆದರೆ ಮೆತ್ತಗಾಗೋಗುತ್ತೆ. ನೋಡಿ, ಇವತ್ತು ಎಷ್ಟು ಸಿಂಪಲ್ಲಾಗಿ ನಿಮಗೆ ಒಂದು ಸ್ವೀಟ್ ಕಾರ್ನಲ್ಲಿ ಕ್ರಿಸ್ಪಿ ಕಾರ್ನ್ ಮಾಡೋದಂತ ಖಂಡಿತ ಗೊತ್ತಾಯ್ತು ಅಂದ್ಕೊತೀನಿ. ನಾನು ಮಾಡಿರೋಂಥ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನೀವು ಕೂಡ ಇವತ್ತೇ ಟ್ರೈ ಮಾಡಿ ಹೇಗಿದೆ ಅಂತ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಆದಷ್ಟು ಲೈಕ್ ಮಾಡಿ. ಮತ್ತು ಗೊತ್ತಲ್ಲ ನನ್ನ ಚಾನಲ್ ಹೆಸರು. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ರೆಕಾರ್ಡ್ಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.